ನಾಳೆ ಮಕರ ಜ್ಯೋತಿಗೆ ಶಬರಿಮಲೆ ಸಜ್ಜಾಗಿದೆ. ಸಾವಿರಾರು ಪೊಲೀಸ್ ಹಾಕ್ಕೊಂಡಿದ್ದಾರಂತೆ. ಹಾಕ್ಕೊಳ್ಳಿ, ಕಳ್ಳರೆಲ್ಲಿದ್ದಾರೆ ನೋಡ್ರಪ್ಪ. ಸಾವಿರಾರು ಪೊಲೀಸ್ ಹಾಳಾಗಿ ಹೋಗಲಿ. ಅಯ್ಯಪ್ಪನ ಬುಡಕ್ಕೆ ಕೈ ಹಾಕಿರೋ ಕಳ್ಳರಲ್ಲಿ ನೋಡಿ, ಯಾವ್ಯಾವ ಕಳ್ಳ ಎಲ್ಲೆಲ್ಲಿದ್ದಾನೆ, ಏನೇನು ಹಿಡ್ಕೊಂಡು ನಿಂತವ್ ನಾವು ಹೊಡ್ಕೊಂಡು ಹೋಗೋಕ್ಕೆ. ಕರ್ನಾಟಕದ ಶಬರಿಮಲೆ ಯಾತ್ರೆಗಳಿಗೆ ಕೇರಳದಲ್ಲಿ ವಾಹನ ಬಿಡ್ತಿಲ್ಲ ಅಂತ ಆರೋಪ, ಅದೆಲ್ಲ ತಡೀತಿದ್ದಾರಂತೆ. ಬೇರೆ ರಾಜ್ಯದ ಬಿಡ್ತೀರಂತೆ. ಅದು ನಿಜಾನೇ ಆಗಿದ್ದರೆ ಕರ್ನಾಟಕಕ್ಕೆ ಬರ್ತಿರೋ ಕೇರಳ ಗಾಡಿನೂ ತಡೆದು ಬಿಡೋಣ ಅಷ್ಟೇ. ತುಂಬ ಸುಲಭ ತಡಿಸೋದು, ಅದೇನು ಕಷ್ಟದ ಕೆಲಸ ಅನ್ಕೋಬೇಡಿ ಪೊಲೀಸರು ಕೇರಳದವರು. ಮತ್ತು ಕೇರಳ ಒಂದು ಅರ್ಥ ಮಾಡ್ಕೋಬೇಕು, ಅರ್ಧ ಕೇರಳ ಬೆಂಗಳೂರಲ್ಲಿದೆ, ಮರಿಬೇಡಿ. ಈ ಡ್ರಾಮಾಗಳೆಲ್ಲ ನಿಲ್ಲಿಸ್ಬಿಡಿ ಕೇರಳದವರು ನಾನು ಹೇಳ್ತಿರೋದು. ಕೇರಳದ ಪಾಪ ಅಲ್ಲಿರೋ ಆ ರಾಜ್ಯದವ್ರು ಇಲ್ಲಿರೋರ್ಗೆಲ್ಲ ಹೇಳ್ತಿರೋದು ನಾನು ಅದನ್ನು. ಅವ್ರಿಗೂ ಅದಕ್ಕೂ ಸಂಬಂಧ ಇಲ್ಲ. ಕೇರಳ ಸರ್ಕಾರಕ್ಕೆ ಕೇಳ್ತಿರೋದು. ಈ ಕೊಬ್ಬು ದಿಮಾಕು ಆಟ ಎಲ್ಲ ನಿಲ್ಲಿಸ್ಬಿಡಿ. ನಿಮ್ಮ ರಾಜ್ಯದಿಂದ ಈ ಕಡೆಗೆ ಬರ್ತಿರೋ ಗಾಡಿ ನಿಲ್ಲಿಸಿದ್ರೆ ಏನಾಗುತ್ತೆ ಅಂತ ಇನ್ನೂ ಗೊತ್ತಿಲ್ಲ ನಿಮಗೆ, ಅಯೋಗ್ಯರಿಗೆ. ಅರ್ಧ ರಾಜ್ಯ ಇಲ್ಲಿದೆ, ನಿಮ್ಮ ರಾಜ್ಯದಲ್ಲಿ ಇರೋಕ್ಕಾಗಲ್ಲ ಅಂತ ಬದುಕನ್ನು ಕಟ್ಕೊಳಕ್ಕೆ ಇಲ್ಲಿಗೆ ಬಂದಿದ್ದಾರೆ, ತಡೀತಾರಂತೆ. ನಿಜ ಆಗಿದ್ರೆ ಬೇರೆ ರಾಜ್ಯಗಳ ವೆಹಿಕಲ್ ಬಿಡ್ತಾ ಇದಾರಂತೆ, ಕೇವಲ ಕರ್ನಾಟಕ. ಅದಕ್ಕೆ ಹೇಳ್ತಿರೋದು. ಹೇಳಿ, ಘನತೆವೆತ್ತ ವೇಣುಗೋಪಾಲ ಹೇಳ್ರಿ ಫೋನ್ ಮಾಡಿ. ಇಲ್ಲಿಗೆ ಫೋನ್ ಮಾಡ್ತಿರಲ್ಲ, ಆನೆ ಬಂತು ಅಂದರೆ. ನಾಳೆ ಬೀದಿ ನಾಯಿ ಬಂದರೂ ಫೋನ್ ಮಾಡ್ತೀರಿ. ಹೇಳಿ, ಇದನ್ನು ಫೋನ್ ಮಾಡಿ ನಿಮ್ಮ ಚೀಫ್ ಮಿನಿಸ್ಟರ್ಗೆ, ಘನತೆವೆತ್ತ ಕೇರಳಕ್ಕೆ. ನಮಗೆ ಬಂದು ಹೇಳ್ತಾರೆ ಇಲ್ಲಿ. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಅಕ್ರಮ ಗಣಿಗಾರಿಕೆಯಲ್ಲಿ ಜೈಲು ಪಾಲಾಗಿದ್ದ ಗಂಗಾವತಿ ಬಿಜೆಪಿ ಶಾಸಕ ಜನಾರ್ದನ ರೆಡ್ಡಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ಆಂಧ್ರದ ಗಣಿಗಾರಿಕೆ ಪರ್ಮಿಟ್ ಹೆಸರಲ್ಲಿ ಕರ್ನಾಟಕದ ಭೂಮಿಯನ್ನೇ ಒತ್ತುವರಿ ಮಾಡಿಕೊಂಡಿರುವುದು ಬಯಲಾಗಿದೆ. ನಿವೃತ್ತ ನ್ಯಾಯಾಧೀಶ ಸುಧಾಂಶು ದುಲಿಯಾ ನೇತೃತ್ವದಲ್ಲಿ ಸಮಿತಿಯನ್ನ ರಚನೆ ಮಾಡಿತು ಸುಪ್ರೀಂ ಕೋರ್ಟ್. ತಿಂಗಳ ಹಿಂದೆ ಡ್ರೋನ್ ಸರ್ವೆ ನಡೆಸಿದಾಗ ಇದು ಖಾತ್ರಿಯಾಗಿದೆ. ಇನ್ನು ರಾಜ್ಯ ಸರ್ಕಾರ ಜಾಗ ಒತ್ತುವರಿ ಮಾಡಿಕೊಂಡ ರೆಡ್ಡಿಯಿಂದ ಹಣ ವಸೂಲಿ ಮಾಡಬೇಕು ಅಂತ ದೂರುದಾರ ಟಪಾಲ್ ಗಣೇಶ್ ಹೇಳಿದ್ದಾರೆ. ಆಲ್ರೈಟ್, ವಸೂಲಿ ಮಾಡಲಿ, ಇದ್ರೆ ಯಾರು ಬೇಡ ಅಂದವರು. ಅಲ್ಟಿಮೇಟ್ಲಿ ಸಮಿತಿ ಕೊಟ್ಟ ವರದಿನ ಕೋರ್ಟ್ಗೆ ಹೋಗಬೇಕು, ಕೋರ್ಟ್ ಒಪ್ಪಬೇಕು, ಅದಕ್ಕೊಂದು ಜಡ್ಜ್ಮೆಂಟ್ ಭಾಗವಾಗಿ ಅದು ಹೊರಗೆ ಬರಬೇಕು. ಬಂದಾಗ ತಪ್ಪು ಅಂತಾದರೆ ವಸೂಲಿ ಮಾಡೋಕ್ಕೆ ಕಾನೂನಲ್ಲಿ ಅವಕಾಶ ಇದೆ, ಇಲ್ಲ ಅಂತೇನಿಲ್ಲ. ಅಕ್ರಮವಾಗಿ ಹೊಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ಅಂತ ಪ್ರೂವ್ ಆದರೆ ಕಾನೂನಲ್ಲಿ ಅವಕಾಶ ಇದೆ, ಅದಾದಾಗ ಮಾಡಬೇಕು. ಗದಗ ಜಿಲ್ಲೆಯಲ್ಲಿ ಲಕುಂಡಿ ಗ್ರಾಮಕ್ಕೆ ಇವತ್ತು ಪ್ರವಾಸೋದ್ಯಮ ಮಂತ್ರಿ HK ಪಾಟೀಲ್ರು ಹೋಗಿದ್ದಾರೆ. ಮನೆಗೆ ಅಡಿಪಾಯ ತೆಗೆಯುವಾಗ ಸಿಕ್ಕ ಸರ್ಕಾರಕ್ಕೆ ಕೊಟ್ಟ ಕುಟುಂಬನ ಅವರು ಗೌರವಿಸಿದ್ದಾರೆ, ಸನ್ಮಾನಿಸಿದ್ದಾರೆ. ಆಮೇಲೆ ಆ ಕುಟುಂಬಸ್ಥರಿಗೆ ಸರ್ಕಾರದ ನೆರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ. PUC ವರೆಗೆ ಓದೋಕ್ಕೆ ಆ ಮಗುಗೆ ಯಾವುದೋ ಒಂದಕ್ಕೆ ಅಲ್ಲಿ ಸಿದ್ದು ಪಾಟೀಲ್ ಅವರು ಉಚಿತ ಶಿಕ್ಷಣದ ಭರವಸೆ ಕೊಟ್ಟಿದ್ದಾರೆ. ಅದು ಆಯ್ತಲ್ಲ, ನೆನ್ನೆ ಆಯ್ತಲ್ಲ, ಅದು ಹೇಳಿದ್ದಾರೆ. ಓಕೆ, ಈ 26ರಂದು ಆ ಕುಟುಂಬ ಅದೇ ಕೊಟ್ಟಿರೋ ಕುಟುಂಬನ ಸನ್ಮಾನಿಸ್ತೀವಿ ಅಂತನೋ ಹೇಳಿದ್ದಾರೆ. ಸನ್ಮಾನ ಎಲ್ಲ ಯಾರು ಬೇಕಾದ್ರೂ ಮಾಡ್ಬೋದು ಸರ್. ಈ ಕಾಲದಲ್ಲಿ ಒಂದು ಶಾಲು, ಒಂದು ಗಡ ಹಿಂಗಂತ ಇರೋಂಥ ಒಂದು ಹಾರ, ಕೈಗೊಂದು ಹಣ್ಣಿನ ಬುಟ್ಟಿ, ಯಾವನ್ ಬೇಕಾದ್ರೂ ಕೊಡ್ಬೋದು. ಅದೇನು ನೀವು ಕೊಡದಿದ್ರು ಆಗತ್ತೆ. ಕುಟುಂಬಕ್ಕೆ ಏನು ಪರಿಹಾರ ಹೇಳಿ, ಅವ್ರಿಗೇನು ಕೊಡಬೇಕು ನ್ಯಾಯಬದ್ಧವಾಗಿ, ಇಲ್ಲ ಕಾನೂನು ಪ್ರಕಾರ ಅದು ಕೊಡಿ. ಈ ಹಾರ ಹಣ್ಣಿನ ಬುಟ್ಟಿ ವ್ಯವಹಾರ ನಿಲ್ಲಿಸ್ಬಿಡಿ. ನೀವು ಕೊಡದಿದ್ರು ಆಗತ್ತೆ. ನೀವೇನು ಕೊಡದಿದ್ರಿ, ಆ ಫೋಟೋ ಹಿಡ್ಕೊಂಡು ನುಪ್ಪಿಂಗ್ ಹಾಕೊಂಡು ನೆಕ್ಬೇಕು, ಅವರು ಗೋಡೆ ಮೇಲೆ ಹಾಕೊಂಡು, ಆಮೇಲೆ ಆ ಫೋಟೋಗೆ ಅವ್ರು ಹಾರ ಹಾಕೋಬೇಕಷ್ಟೇ. ಲಕ್ಕುಂಡಿನಲ್ಲಿ ಪ್ರಾಚ್ಯ ವಸ್ತು ಸಂಗ್ರಹಾಲಯ ತೆಗಿತಾರಂತೆ. ತೆಗೀರಿ, ಯಾರು ಬೇಡ ಅಂದವರು. ಉತ್ಖನನ ಮಾಡ್ತೀವಿ ಅಂತ ಮಾಡಿ, ಬೇಡ ಅಂದವ್ರು ಯಾರು. ಏನೋ ಇನ್ನೂ ಒಂದಷ್ಟು ವಸ್ತುಗಳೆಲ್ಲ ಕೆಲವೆಲ್ಲ ಪತ್ತೆ ಆಗಿದೆಯಂತೆ. ಆಗಿದ್ದರೆ ಸಂತೋಷ. ಇದನ್ನು ಆದಷ್ಟು ಬೇಗ ಮುಗಿಸಿ, ವ್ಯಾಲ್ಯೂಯೇಷನ್ ಮಾಡಿಸಿ, ಅದಕ್ಕೆ ಕಾನೂನು ಪ್ರಕಾರ ಏನಿದೆಯೋ ಅದನ್ನು ಮಾಡಿಸಿ, ಆ ಬಡ ಕುಟುಂಬಕ್ಕೆ ಅದನ್ನು ತಲುಪಿಸಿ. ಒಂದು ವೇಳೆ ಅವ್ರು ಅಗದಿದ್ದ ಜಾಗದಲ್ಲೇ ಇನ್ನಷ್ಟು ನಿಧಿ ಇರಬಹುದು ಅನ್ನೋ ಅನುಮಾನಗಳು ಅಥವಾ ಇನ್ನೇನೇನೇನೋ ಇರಬಹುದೇನೋ ಅಂತ ಏನಾರಿದ್ರೆ ಜಾಗ ವಶಪಡಿಸ್ಕೊಂಡು ಅವ್ರಿಗೆ ಆಲ್ಟರ್ನೇಟ್ ಸ್ಪೇಸನ್ನು ಕೊಡಿ. ಅದ್ರ ಬಗ್ಗೆ ಹೇಳಿದ್ರು HK ಪಾಟೀಲ್. ಹಾಗೆ ಮಾಡ್ತೀವಿ ಅಂತ ಹೇಳಿ, ಅದೇನೋ ಹೇಳ್ತಾರೆ HK ಪಾಟೀಲ್ ಮಾಡ್ಬೋದು. ಐ ಡೋಂಟ್ ಡೌಟ್ HK ಪಾಟೀಲ್ ಇನ್ ದಿಸ್ ಇಶ್ಯೂ. ಬೇರೆ ವಿಚಾರದಲ್ಲಿ ಅವ್ರು ಹಂಗೆ ಯಾಮಾರಿಸ್ಬಿಡ್ತಾರೆ, ಎಲ್ಲರೂ ದಾರಿ ತಪ್ಪಿಸ್ಬಿಡ್ತಾರೆ. ಮೈಗೆಲ್ಲ ಎಣ್ಣೆ ಹಾಕೊಂಡು ದಾರಿ ತಪ್ಪಿಸ್ತಾರೆ ಅವರು. ಸುಲಭ ಇಲ್ಲ ಪಾರ್ಟಿ ಅದು, ದಾರಿ ತಪ್ಪಿಸ್ಬಿಡ್ತಾರೆ. ಹಂಗನ್ರಿ ಹಂಗೆ ದಾರಿ ತಪ್ಪಿಸ್ಬಿಡ್ತಾರೆ ಅವರು. ಬಟ್ ಸೆನ್ಸಿಟಿವಿಟಿ ಮತ್ತು ಸೂಕ್ಷ್ಮತೆ ಮತ್ತು ಮನುಷ್ಯ ಸಂಬಂಧದಲ್ಲಿ ನಾನು ಅವ್ರನ್ನ ಅನುಮಾನಿಸಕ್ಕೆ ಸಿದ್ಧ ಇಲ್ಲ. ಆ ವಿಚಾರದಲ್ಲಿ ಐ ಕಾಂಟ್ ಟ್ರೀಟ್ ಹಿಮ್ ಲೈಕ್ ಎನಿ ಅದರ್ ಪಾಲಿಟಿಷಿಯನ್. ಆ ಸೂಕ್ಷ್ಮತೆ ಅರಿವಿದೆ. ಕುಟುಂಬದವರು ಅವ್ರಿಗೆ ಏನು ಊರು ಹಿರಿಯರು ಹೇಳ್ಯಾರ, ಮನೆ ವಿಚಾರ ಮಾಡ್ರಿ, ಜಾಗೆಯನ್ನು ಕೊಡಿಸ್ರಿ, ಅದ್ರ ಬಗ್ಗೆ ಸ್ಪಂದಿಸ್ತೇನೆ. ನಾಳೆ ಮುಖ್ಯಮಂತ್ರಿಗಳು
ಜೊತೆಗೆ ಮಾತಾಡ್ತೀನಿ. ಸುಮಾರು 1100 ಪ್ರಾಚ್ಯಾವಶೇಷಗಳನ್ನು ನೀವು ಊರವ್ರು ಕೊಟ್ಟರು. ಬಯಲು ಮ್ಯೂಸಿಯಮನ್ನು ಏನು ಮಾಡ್ತಾ ಇದ್ದೀವಿ, 165 ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ. ಇದೇ ತಿಂಗಳ 16ನೇ ತಾರೀಕಿಗೆ ಉತ್ಖನನ ಪ್ರಾರಂಭ ಆಗ್ತದೆ. ಮಳೆ ಬರ್ತದ್ರೆ ಒಟ್ಟು ಅದ ಒಂದು ಕೆಲಸ ನನಗೆ. ಹೊಲ ಐತಿ, ಹೋಗಿ ಹೊಲಕ್ಕೆ ಹೋಗಿ ಒಂದು ಏನಾದ್ರು ಹುಡುಕೊಂಡು ತೊಗೊಂಡ ಬರೋದು. ಲಕ್ಕುಂಡಿ ಪ್ರಾಧಿಕಾರ ಅಂತೇಳಿ ಒಂದು ಯೋಜನೆ ಹಾಕಿದ್ರು. ಅಷ್ಟು ಸಾಮಾನು ನೋಡಿ ಖುಷಿ ಪಟ್ಟು ನನಗೆ ಸನ್ಮಾನ ಮಾಡಿ ತೊಗೊಂಡು ಹೋದ್ರು. ಅವ್ನು ಕೊಟ್ಟಿಂದ ಮತ್ತೆ ಇವ್ನು ಹುಡುಕಿ ಸಂಗ್ರಹ ಮಾಡೀನಿ. ಒಟ್ಟು ಇದು ರಾಜ ಮಹಾರಾಜರ ಊರು ಹೊಲಬಾರಿ ಏನಾದ್ರು ಸಿಗ್ತಾವೆ, ಇವತ್ತಿಗಾದ್ರೂ ಸಿಗ್ತಾವೆ.